ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 35 ದಿಗಂಬರ ದಿವ್ಯ ಯೋಗಿನಿ. ಈ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ 2 ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಎಲ್ಲರ ಗಮನದಲ್ಲಿ ಇರಲಿ. ಇವಾಗ ಮೊದಲನೆಯ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮಹಾದೇವಿಯ ಮನಸ್ಸು ಗಾಳಿಯಲ್ಲಿ ತೇಲುವ ಪರಿಮಳದಷ್ಟು ಹಗುರಾಗಿತ್ತು. ಯಾವಾಗಲೋ ಒಮ್ಮೆ ಬಂದು ಹೋಗುವ ಸಮಾಧಿ ಸ್ಥಿತಿಯು ಇಂದು ಮತ್ತೊಮ್ಮೆ ಬಂದು ಅವಳನ್ನು ವಶಪಡಿಸಿಕೊಂಡಿತ್ತು. ಉತ್ಥಾನವಾದಾಗಲೂ ಯಾರೊಡನೆಯೂ ಮಾತನಾಡಬೇಕೆನಿಸಲಿಲ್ಲ. ಕೌಶಿಕನು ಕುಳಿತದ್ದು ಕಂಡು ಬಂದರೂ ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ. ಆಕೆಗೆ ಗೊತ್ತು, ಅವನು ಏನಾದರೂ ಪ್ರಶ್ನೆ ಕೇಳುವನು, ನಾನು ಉತ್ತರಿಸಬೇಕಾಗುವುದು. ಆಗ ಬುದ್ಧಿಗೆ ಕೆಲಸ ಕೊಡಬೇಕು. ಬುದ್ಧಿಯು ಕೆಲಸ ಮಾಡತೊಡಗಿದರೆ ಈ ಭಾವದ ಅನುಭೂತಿಯು ಕೈಗೆ ಸಿಗದಂತೆ ಪಾರಾಗಿ ಬಿಡುವುದು. ಮಳೆ ಬಿಟ್ಟರೂ ಸಹ ಗಾಳಿಯು ತಂಪಾಗಿ ಬೀಸಿ ಮಳೆಯ ತಂಪು ಅನುಭವವನ್ನು ಕೊಡುವಂತೆ ಸಮಾಧಿ ಸ್ಥಿತಿಯು ಹೋದರೂ ಅನುಭೂತಿಯಾದರೂ ಉಳಿಯಲಿ. ಈ ತನ್ಮಯತೆಯ ಗುಂಗಿನಿಂದ ವಂಚಿತಳಾಗುವುದು ಬೇಡ ಎಂದುಕೊಂಡು ಅವಸರದಿಂದ ಎದ್ದು ಹೋದಳು. ಅಂದು ರಾತ್ರಿಯೆಲ್ಲ ಅದೇ ಆನಂದ. ಕಲ್ಯಾಣವನ್ನು ಕಂಡಂತೆ, ಬಸವಣ್ಣನವರನ್ನು ದರ್ಶಿಸಿದಂತೆ ಅಪೂರ್ವ ಕನಸುಗಳು. ನನ್ನ ಮನದ ಅದಮ್ಯ ಬಯಕೆಯೇ ಹೀಗೆ ಕನಸಾಗಿ ಕಾಣುವುದೇನೋ ಎಂದು ತನ್ನಲ್ಲಿ ತಾನೇ ನಕ್ಕಳು. ಆಗಸವನ್ನು ನೋಡಿ ನಕ್ಷತ್ರಗಳ ಚಲನೆಯ ಸೂತ್ರದ ಮೇಲೆ ಬ್ರಾಹ್ಮಿ ಮುಹೂರ್ತ ಸಮೀಪಿಸುವುದನ್ನರಿತು ಮನದಣಿಯುವಂತೆ ತಣ್ಣೀರಿನಲ್ಲಿ ಮಿಂದು ಪೂಜೆಗೆ ಕುಳಿತಳು. ಸರಸ ಸಲ್ಲಾಪವಾಡುತ್ತಾ ದೇವನನ್ನು ಕುರಿತು ಹೇಳಿದಳು. ಚೆನ್ನ, ಈ ಜಗತ್ತಿನಲ್ಲಿ ಸ್ವಾಭಾವಿಕವಾಗಿ ಒಂದು ತತ್ವವಿದೆ. ಅದೆಂದರೆ ಲಗ್ನವಾದಾಗ ಗಂಡನನ್ನು ಅತ್ಯುತ್ಕಟವಾಗಿ ಪ್ರೇಮಿಸುವ ಹೆಂಗಳೆ ಮಗುವಾಗುತ್ತಲೇ ಅರ್ಧದಷ್ಟು ಪ್ರೇಮವನ್ನು ಮಗುವಿಗೆ ಧಾರೆ ಎರೆಯುವಳು. ನನ್ನದು ಹಾಗೆಯೇ. ನಿನಗಾಗಿ ಹಂಬಲಿಸಿ ಕಳವಳಿಸಿ ಸೋತು ಹೋಗಿದ್ದೆ. ಆದರೀಗ ನಿನ್ನ ಹಂಗು ನನಗೆ ಕಡಿಮೆಯಾಗಿದೆ. ಏಕೆಂದರೆ ಮಹಾನುಭಾವಿಗಳ ಸಂಘ ದೊರೆತಿದೆ. ತನ್ನ ಕಲ್ಪನೆಯು ಆನಂದವನ್ನು ತಂದಿತು. ಆ ಭಾವವನ್ನು ವಚನದ ಮೂಲಕ ಹಾಡಿದಳು. ಊಡಿದಡುಣ್ಣದು ನೀಡಿದಡರಿಯದು, ಕಾಡದು ಬೇಡದು ಒಲಿಯದು ನೋಡ. ಊಡಿದಡುಂಡು ನೀಡಿದಡೊಲಿದು, ಬೇಡಿದ ವರವ ಕೊಡುವ ಜಂಗಮ ಲಿಂಗದ ಪಾದವ ಹಿಡಿದು ಬದುಕಿದೆನಯ್ಯ ಚೆನ್ನಮಲ್ಲಿಕಾರ್ಜುನ. ನಿನಗೆ ಏನು ಎಡೆ ಮಾಡಿದರೂ ಉಣ್ಣುವುದಿಲ್ಲ. ನನ್ನ ಪ್ರೇಮವನ್ನು ನೀನರಿಯೆ. ಆದರೆ ಮಹಾತ್ಮರು ಎಡೆಯನ್ನು ಉಣ್ಣುವರು, ಸಂಪ್ರೀತರಾಗುವರು, ತಪ್ಪು ಮಾಡಿದರೆ ಬೈದು ತಿದ್ದುವರು, ಆಧ್ಯಾತ್ಮಿಕ ಸಂಶಯಗಳನ್ನು ಪರಿಹರಿಸುವರು, ದಾರಿ ಕಾಣದಂತಾದರೆ ಮಾರ್ಗದರ್ಶನ ಮಾಡುವರು. ಅಂತಹ ಶರಣರೇ ನನಗೆ ಸಾಕು. ಇನ್ನು ನಿನ್ನ ಹಂಗಿಲ್ಲ ನನಗೆ ಎನ್ನುತ್ತಾ ಕರ್ಪೂರದಾರತಿ ಬೆಳಗಿದಳು. ಒಂದು ಕ್ಷಣ ತಡೆದು ನುಡಿದಳು. ಮತ್ತೆಲ್ಲಾದರೂ ಕೋಪಿಸಿಕೊಂಡೀಯ ನನ್ನ ಮುದ್ದೆ? ನಿನ್ನ ಕರುಣೆಯಿಂದಲೇ ತಾನೇ ಅವರ ಸತ್ಸಂಗ. ನಿನ್ನನ್ನು ಬಿಟ್ಟು ನನಗಿನ್ನು ಬದುಕುಂಟೆ? ಸಂತೃಪ್ತಳಾಗಿ ಪೂಜೆಯನ್ನು ಮುಗಿಸಿದಳು. ನಸುಕಿನಲ್ಲಿಯೇ ಎದ್ದು ತಣ್ಣೀರನ್ನೆರೆದುಕೊಂಡ ಕಾರಣ ಕೂದಲು ಆರಿರಲಿಲ್ಲ. ಶಿವಾನುಭವ ಗೋಷ್ಠಿಗೆ ಸಿದ್ಧಳಾಗಬೇಕೆಂದು ಕೈಯಲ್ಲಿ ಬಾಚುವ ಹಣಿಗೆಯನ್ನು ತೆಗೆದುಕೊಂಡು ಕಿಟಕಿಯ ಬಳಿ ನಿಂತಳು. ದಿನದಂತೆ ಅಂದು ಕಿಟಕಿಗೆ ಹೊಂದಿಕೊಂಡು ಹಬ್ಬಿದ್ದ ಸಂಪಿಗೆಯ ಕೊಂಬೆಯನ್ನು ದಿಟ್ಟಿಸಿದಳು. ಕೋಶವನ್ನು ಭೇದಿಸಿಕೊಂಡು ಪಾತರಗಿತ್ತಿ ಹೊರಬರತೊಡಗಿತ್ತು. ಒಳಗೆ ಕಂಬಳಿ ಹುಳುವಾಗಿ ಸೇರಿಕೊಂಡು ಈಗ ಬಣ್ಣ ಬಣ್ಣದ ಚಿಟ್ಟೆಯಾಗಿ ಹೊರಬರುವುದನ್ನು ಕಂಡು ತುಂಬ ಸಂತೋಷವೆನಿಸಿತು. ಶಿವೆ ಶಿವೆ ಸಂಭ್ರಮದಿಂದ ಕೂಗಿದಳು. ಇದೇಕೆ ಇಷ್ಟು ಆನಂದ ಒಡತಿ? ಶಿವಕಾಮಿನಿ ಓಡಿ ಬಂದು ಕೇಳಿದಳು. ನೋಡಿಲ್ಲಿ ಶಿವೆ, ಪಾತರಗಿತ್ತಿಯು ಬಂಧನ ಬಿಡಿಸಿಕೊಂಡು ಹೊರಬರುತ್ತಿದೆ. ಎಷ್ಟು ಸುಂದರ ರೆಕ್ಕೆಗಳು ನೋಡಿಲ್ಲಿ. ಇದು ಒಳಗೇ ಸಿಕ್ಕಿ ಎಲ್ಲಿ ಸಾಯುವುದೋ ಎಂದು ಭಯವಾಗಿತ್ತು ನನಗೆ. ಶಿವೆಯು ಅದನ್ನು ನೋಡುತ್ತಾ ಹೇಳಿದಳು. ತಾಯಿ, ನಿಮಗೆ ಗೊತ್ತಿಲ್ಲವೇ? ರೇಷ್ಮೆಯ ಹುಳುವಾದರೆ ಮಾತ್ರ ತಾನಿತ್ತ ಸುಂದರ ಗೂಡಿನ ಫಲವಾಗಿ ಮಾನವರ ಕೈಗೆ ಸಿಕ್ಕಿ ಸಾಯುವುದು. ಪಾತರಗಿತ್ತಿ ಹಾಗಲ್ಲ. ಈ ಕೋಶಾವಸ್ಥೆ ಅದಕ್ಕೆ ಪುನರ್ಜನ್ಮ ನೀಡುವುದು. ಇದನ್ನು ಭೇದಿಸಿಕೊಂಡು ಹೊರಬಂದ ಮೇಲೆಯೇ ಪಾತರಗಿತ್ತಿಯ ಜೀವನದ ಆರಂಭವಡತಿ. ಇನ್ನು ಮೇಲೆ ಹೂವುಗಳು ಮಕರಂದಪಾನಕ್ಕೆ ಹಾರುವುದು. ಏಕೋ ಈ ಮಾತುಗಳನ್ನು ಕೇಳಿ ಮಹಾದೇವಿ ಪುಳಕಿತಳಾದಳು. ಶರಣರ ಬರುವಿಗೆ ಎಲ್ಲ ಸಿದ್ಧತೆ ಮಾಡು. ನಾನು ಕೂದಲನ್ನು ಬಿಸಿಲಿನಲ್ಲಿ ಒಣಗಿಸಿಕೊಂಡು ಹೆರಳು ಹಾಕಿಕೊಂಡು ಬಂದು ಬಿಡುವೆ. ಹೆಣಿಗೆಯೊಡನೆ ಬಿಸಿಲಿಗೆ ಮೈಯೊಡ್ಡಲು ಉದ್ಯಾನಕ್ಕೆ ನಡೆದಳು. ಪಾತರಗಿತ್ತಿಯ ರೂಪಾಂತರ ಸೃಷ್ಟಿಯ ಸಹಜ ಕ್ರಿಯೆಯಾದರೂ ಅವಳಿಗೇನೋ ಹೊಸ ಸಂದೇಶವನ್ನು ಸಾರುವಂತೆನಿಸಿತು.
ಬಿಸಿಲಿನಲ್ಲಿ ನಿಂತು ಹಣಿಗೆಯಿಂದ ಕೂದಲಿನ ಸಿಕ್ಕು ಬಿಡಿಸಿಕೊಂಡಳು. ಹಸಿಯು ಆರಲೆಂದು ಮಲ್ಲಿಕಾ ಮಂಟಪದ ಶಿಲಾಸನದಲ್ಲಿ ಕುಳಿತು ಕೂದಲನ್ನು ಹರಡಿಕೊಂಡಳು. ರೇಷ್ಮೆ ಹುಳುವು ಗೂಡನ್ನು ಕಟ್ಟಿ ಅದರ ಫಲವಾಗಿ ಮಾನವರ ಕೈಗೆ ಸಿಕ್ಕಿ ಸಾಯುವುದು. ಪಾತರಗಿತ್ತಿ ಸಾಯದು. ಈ ಕೋಶಾವಸ್ಥೆಯು ಚಿಟ್ಟೆಗೆ ಹೊಸ ಬದುಕನ್ನು ನೀಡುವುದು. ರೇಷ್ಮೆ ಹುಳುವಿನ ಕೋಶಾವಸ್ಥೆ ಅದರ ದುರಂತವನ್ನು ಸಂಕೇತಿಸಿದರೆ, ಪಾತರಗಿತ್ತಿ ಕೋಶಾವಸ್ಥೆ ಶುಭಾರಂಭವನ್ನು ಸಾರುವುದು. ನಿಜ ನಿಜ, ಸೌಂದರ್ಯದ ಈ ಗೂಡನ್ನು ಹೊಂದಿದ್ದರ ಫಲವಾಗಿ ಕೌಶಿಕನ ಕೈಗೆ ಸಿಕ್ಕಿ ಸಾಯುವ ರೇಷ್ಮೆ ಹುಳದಂತೆ ದುರ್ಬಲಳಲ್ಲ ನಾನು. ಈ ಅರಮನೆಯ ವಾಸ ತನ್ನ ಕೋಶಾವಸ್ಥೆ. ಅಬಲೆಯಾಗಿ ಬಂದ ನನ್ನನ್ನು ಸಬಲೆಯನ್ನಾಗಿ ಮಾಡಿದೆ. ಬದುಕನ್ನು ಎದುರಿಸುವ ದಿಟ್ಟತನವನ್ನು ಕಲಿಸಿದೆ. ಇದು ನನ್ನ ಕೋಶಾವಸ್ಥೆ. ಇಲ್ಲಿಂದ ನಾನು ಪರಿಪಕ್ವವಾಗಿ ಹಾರಲೇಬೇಕು. ಶರಣರ ಸಂಘವೆಂಬ ಬನಕ್ಕೆ ಹಾರಿ ಶಿವನ ಹೃದಯ ಪುಷ್ಪದ ಮಕರಂದವನ್ನು ಕುಡಿಯುವ ಆಧ್ಯಾತ್ಮಿಕ ಪಾತರಗಿತ್ತಿಯಾಗಬೇಕು ನಾನು. ಎಂತಹ ಸಂದೇಶವಿದು? ಕಣ್ಣು ಮುಚ್ಚಿ ಕುಳಿತು ಮತ್ತೆ ಮತ್ತೆ ಅದನ್ನೇ ಮೆಲುಕು ಹಾಕಿದಳು. ಕೌಶಿಕನು ಮಿಂದು ಅಲಂಕರಿಸಿಕೊಂಡು ಪ್ರಶಾಂತ ಭವನದತ್ತ ನಡೆದನು. ಅನುಭವಿಸಿದ ನಿದ್ದೆಯು ಮಲಗುವಾಗ ಅವನಲ್ಲಿ ಇದ್ದ ಆವೇಶವನ್ನು ಸ್ವಲ್ಪ ಕಡಿಮೆ ಮಾಡಿದ್ದರೂ ಅದನ್ನು ಪೂರ್ಣವಾಗಿ ತಣ್ಣಗಾಗಿಸಲು ಸಾಧ್ಯವಾಗದೆ ಸೋತಿತ್ತು. ಬಂದವನೇ ಮದನರತಿಯನ್ನು ಕರೆದು ಕೇಳಿದ, ದೇವಿಯರು ಎಲ್ಲಿ? ಉದ್ಯಾನವನದಲ್ಲಿ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದಾರೆ. ಮದನೆ ಹೇಳಿದಾಗ ಕಿಟಕಿಯಿಂದ ನೋಡಿದ. ಮುಂಜಾನೆಯ ಹೊಂಬಿಸಿಲಿನಲ್ಲಿ ವನದೇವತೆಯಂತೆ ಕುಳಿತು ಕೂದಲನ್ನು ಹರವಿಕೊಂಡಿದ್ದಳು. ಸಿಕ್ಕನ್ನು ಕಳೆದುಕೊಂಡು ನವಿರಾಗಿ ಹಾರುತ್ತಿದ್ದ ಅವು ಸೂರ್ಯನ ಕಿರಣಗಳ ಆಲಿಂಗನದಲ್ಲಿ ಮಿಂಚುತ್ತಿದ್ದವು. ಉಟ್ಟ ಬಟ್ಟೆಯ ಹಿಂದೆ ಮನೋರಮ್ಯವಾಗಿ ಅಂಗಾಂಗಗಳು ಕಾಣಬರುತ್ತಿದ್ದವು. ಹೋಗಿ ಕೂದಲನ್ನು ನೇವರಿಸಲೇ? ಮುಖಕ್ಕೆ ಸವರಿಕೊಳ್ಳಲೇ? ಹಿಂದಿನಿಂದ ಕಣ್ಣನ್ನು ಮುಚ್ಚಿಬಿಡಲೇ? ಭಾವನೆಗಳು ಹುಚ್ಚು ಕುದುರೆಗಳಂತೆ ಮನದ ಬಯಲಲ್ಲಿ ಕೆನೆದಾಡಿದವು, ಹೂಂಕರಿಸಿದವು. ಅಶ್ವಗಳನ್ನು ಪಳಗಿಸುವುದರಲ್ಲಿ ಧೀರನಾದ ಅವನು ಭಾವನೆಯ ಕುದುರೆಗಳನ್ನು ಕಟ್ಟಿ ಹಾಕಲಾರದೆ ಸೋತು ಹೋದ. ಅವಳತ್ತ ಹೋಗಿಬಿಡಬೇಕು ಎಂದುಕೊಂಡ. ಆದರೆ ವಿಚಕ್ಷಣ ಬುದ್ಧಿಯು ಪರೀಕ್ಷೆ ಮಾಡಬಯಸಿತು. ಮದನರತಿ ಹೋಗಿ ಅರಸರು ಬಂದಿದ್ದಾರೆಂದು ದೇವಿಯರಿಗೆ ಅರುಹು. ಕೌಶಿಕ ಹೇಳಿದ. ಮದನರತಿ ಮಹಾದೇವಿಯ ಬಳಿಗೆ ಹೋಗಿ ಹೇಳಿದಳು, ಅರಸಿಯರೇ, ಪ್ರಭುಗಳು ಬಂದಿದ್ದಾರೆ. ಮಹಾದೇವಿ ಹೂಂಗುಟ್ಟಿದಳು. ಆದರೆ ಕಲ್ಪನೆಯ ಸರಸಿಯಲ್ಲಿ ಈಜುತ್ತಾ ಇದ್ದವಳಿಗೆ ಹೊರಬರಲು ಮನವಾಗದೆ ಅಲ್ಲಿಯೇ ಸುತ್ತಾಡತೊಡಗಿದಳು. ಕೌಶಿಕನು ತೀಕ್ಷ್ಣವಾದ ವಿಮರ್ಶಕ ದೃಷ್ಟಿಯಿಂದ ಗಮನಿಸಿದ. ಮಹಾದೇವಿ ಕುಳಿತ ಸ್ಥಾನದಿಂದ ಎದ್ದು ಬರಲಿಲ್ಲ. ಆಕೆ ಏನಂದಳು? ಅಸಹನೆಯಿಂದ ಕೇಳಿದನು. ಹೂಂಗುಟ್ಟಿದರು. ಬಹುಶಃ ಈಗ ಬಂದು ಬಿಡಬಹುದು. ಕೂದಲು ಒಣಗಲೆಂದು ಕಾಯುತ್ತಿರುವರು. ಮದನರತಿ ನುಡಿದಳು. ಆವೇಶದಿಂದ ಶತಪಥ ತಿರುಗುತ್ತಾ ಮಹಡಿಯನ್ನೇರಿದ. ಅನಿತರಲ್ಲಿ ನಿಜಲಿಂಗ ದೇವರು 7-8 ಜಂಗಮರೊಡನೆ ಮಹಾದ್ವಾರವನ್ನು ದಾಟಿ ವಿಶಾಲವಾದ ಬಯಲನ್ನು ಕ್ರಮಿಸುತ್ತಾ ಪ್ರಶಾಂತ ಭವನದ ಕಡೆಗೆ ಬರುವುದನ್ನು ನೋಡಿದ. ನಾನು ಸಹಿತ ಪ್ರಶಾಂತ ಭವನಕ್ಕೆ ಯಾವಾಗಲೆಂದರೆ ಆಗ ಬರಲು ಹಿಂಜರಿವನು. ಆದರೆ ಇವರು ಅದೆಷ್ಟು ನಿರ್ಭಯವಾಗಿ ಭವನಕ್ಕೆ ಬರುತ್ತಿರುವರು. ಇವರಿಗೆ ತಕ್ಕ ಮನ್ನಣೆ ಇಂದು ಮಾಡಲೇಬೇಕು. ಮಹಡಿಯಲ್ಲಿ ನಿಂತು ಚಪ್ಪಾಳೆ ತಟ್ಟಿದಾಗ ಪಟುಭಟರು ತಲೆ ಎತ್ತಿ ರಾಜನನ್ನು ನೋಡಿದರು. ಆ ಭಿಕಾರಿಗಳನ್ನು ಒಳಗೆ ಬಿಡಕೂಡದು, ತಿಳಿಯಿತೆ? ಹೆಚ್ಚು ಮಾತನಾಡಿದರೆ ಕುತ್ತಿಗೆ ಹಿಡಿದು ತಳ್ಳಿರಿ. ಕೆಂಗಣ್ಣಿನಿಂದ ನೋಡಿ ನುಡಿದ. ಅಪ್ಪಣೆ ಪ್ರಭು. ಪಟುಭಟರು ಒಪ್ಪಿಗೆ ಸಲ್ಲಿಸಿದರು. ನಿಜಲಿಂಗ ದೇವರು ಎಂದಿನಂತೆ ಮುಂದೆ ಮುಂದೆ ಬಂದರು. ನಿಲ್ಲಿರಿ. ಪಟುಭಟರು ತಡೆದರು, ಈಟಿಗಳನ್ನು ಅಡ್ಡ ಹಿಡಿಯುತ್ತ. ಏಕಪ್ಪ, ನಾವು ಮಹಾದೇವಿಯವರ ದರ್ಶನಕ್ಕೆ ಹೊರಟಿರುವುದು. ನಿಜಲಿಂಗ ದೇವರು ಹೇಳಿದರು. ಇದು ರಾಜಾಜ್ಞೆ. ಹೆಚ್ಚು ಕೇಳದೆ ಹಿಂತಿರುಗಿರಿ. ನಿಜಲಿಂಗ ದೇವರು ಶಿಷ್ಯರ ಮುಖವನ್ನು ಮೌನವಾಗಿ ನೋಡಿ ಹಿಂದಕ್ಕೆ ತಿರುಗಿ 10 ಹೆಜ್ಜೆಗಳನ್ನು ಸಾವಧಾನವಾಗಿ ಹಾಕಿದರು. ನೀರಿನ ತಂಬಿಗೆಯನ್ನು ಕೈಯಲ್ಲಿ ಹಿಡಿದು ಶಿವಕಾಮಿನಿ ಅದನ್ನು ಬಾಗಿಲ ಬಳಿಯಲ್ಲಿಟ್ಟಿದ್ದ ಕಾಲುಮಣಿಯ ಮೇಲೆ ಇರಿಸಲು ಬಂದವಳು ಇದನ್ನು ಕಂಡು ವೇಗವಾಗಿ ಉದ್ಯಾನಕ್ಕೆ ಓಡಿದಳು. ಮಹಾದೇವಿಯನ್ನು ಸಮೀಪಿಸಿ ಒಡತಿ ಒಡತಿ ಎಂದು ಕಳವಳದಿಂದ ಕೂಗಿದಳು. ಏನಾಯಿತು? ಏಕಿಷ್ಟು ದುಗುಡಗೊಂಡೆ? ಕಣ್ತೆರೆಯುತ್ತಾ ಮಹಾದೇವಿ ಕೇಳಿದಳು. ಒಡತಿ, ಜಂಗಮ ಪುಂಗವರು ಭವನದ ಬಾಗಿಲಿಗೆ ಬಂದಿದ್ದರು. ತಾವು ಮೈ ಮರೆತು ಬಿಟ್ಟಿರುವಿರಿ. ಅವರನ್ನು ಪಟುಭಟರು ಗದ್ದರಿಸಿ ಕಳಿಸಿರುವರು. ಕಂಪಿಸುತ್ತಾ ನುಡಿದಳು. ಹೌದೇ? ನಿಜವೇ? ಕೂದಲನ್ನು ಎಡಗೈಯಿಂದ ಮುರಿ ಮಾಡಿ ಗಂಟು ಕಟ್ಟಿಕೊಳ್ಳುತ್ತಾ ಅವಸರದಿಂದ ಎದ್ದು ನಿಂತಳು. ದೇವಾ ದೇವಾ, ಶಿವಲಾಂಛನವನ್ನೇರಿಸಿಕೊಂಡು ಮನೆಗೆ ಬಂದವರ ಕಡೆಗಣಿಸಿ ಎಂತ ನೋಡುತ್ತಿರ್ಪೆ? ಅವರಿಗೆ ಸತ್ಕಾರಮಂ ಮಾಡಲಿಲ್ಲದಿರ್ದೊಡೆ
ಎನ್ನ ನೀ ಧರೆಯ ಮೇಲಿರಿಸುವ ಕಾರಣವೇನು ಚೆನ್ನಮಲ್ಲಿಕಾರ್ಜುನ? ಆವೇಶ ದುಃಖಗಳು ತುಂಬಿ ಬಂದು ಬಾಗಿಲ ಕಡೆಗೆ ಓಡಿದಳು. ಕೌಶಿಕ ಮಹಡಿಯ ಮೇಲೆ ನಿಂತು ಅವಳ ಅವಸರವನ್ನು ಗಮನಿಸಿದ. ಅಬ್ಬಾ, ನಾನು ಬಂದು ನಿಂತರೂ ಹೇಳಿ ಕಳಿಸಿದರೂ ಪರಿವೇ ಇಲ್ಲ. ಇವಳಲ್ಲಿ ಆ ಭಿಕಾರಿಗಳಿಗಾಗಿ ಇಷ್ಟೊಂದು ಆತುರವೇ? ಅಸಹನೆಯಿಂದ ನೀರಿಗೆ ಬಿದ್ದ ಹೊಸ ಸುಣ್ಣದಂತೆ ಕುದಿಯತೊಡಗಿದ. ಮಹಾದೇವಿ ಶಿವಕಾಮಿನಿಯೊಡನೆ ವೇಗದಿಂದ ನಡೆದಳು. ಪೌಳಿಯ ಹೆಬ್ಬಾಗಿಲಿಗೆ ಸ್ವಲ್ಪ ದೂರದಲ್ಲಿದ್ದ ಶರಣರ ತಂಡವನ್ನು ಕಂಡಳು. ಅವರ ಬಳಿ ಸಾರಿ ನಿಜಲಿಂಗದೇವರ ಪಾದಕ್ಕೆ ನಮಸ್ಕರಿಸಿ ಕಿರಿಯ ಜಂಗಮರಿಗೆ ಕೈ ಜೋಡಿಸಿದಳು. ಶರಣ ಪುಂಗವರೇ, ತಮಗಾದ ಅಪಮಾನವನ್ನು ಕಂಡು ನನಗೆ ಅತೀವ ವೇದನೆಯಾಗುತ್ತಿದೆ. ತಾಯಿಯು ನೊಂದರೆ ಒಡಲೊಳಗಣ ಶಿಶುವು ನೋಯುವಂತೆ ಶಿವಭಕ್ತರ ರೋಮ ನೊಂದರೆ ದೇವನು ನೋಯುವನು. ಅವರು ಸಂತುಷ್ಟರಾಗಿದ್ದರೆ ದೇವನೂ ಆನಂದಗೊಳ್ಳುವನು. ಅವನು ಭಕ್ತದೇಹಿಕ ದೇವನಾದ ಕಾರಣ ನಿಮಗೆ ಮಾಡಿದ ಅಪಮಾನ ಅವನಿಗೇ ಮಾಡಿದ ಮುಖಭಂಗ. ಆದರೂ ತಾವು ತಮ್ಮ ಹೃದಯದಲ್ಲಿ ಇದನ್ನು ಇಂಬಿಟ್ಟುಕೊಳ್ಳದೆ ಮನ್ನಿಸಿ ದಯಮಾಡಿಸಿರಿ. ನಿಜಲಿಂಗದೇವರು ಆಲೋಚನೆಯಲ್ಲಿ ನಿರತರಾಗಿದ್ದರು. ಅದನ್ನು ಕಂಡು ಮಹಾದೇವಿ ಇನ್ನೂ ಕಳವಳಗೊಂಡು ಬೇಡಿದಳು. ಮಹಾನುಭಾವರಾದ ತಾವು ಕೋಪಗೊಳ್ಳಬೇಡಿ. ಹರ ಮುನಿದರೆ ಸೈರಿಸಬಹುದು, ಶರಣರು ಮುನಿದರೆ ಸೈರಿಸುವುದು ಕಷ್ಟ. ಮಗಳ ಕರೆಯನ್ನು ಮನ್ನಿಸಿ ಮರಳಿ ಬನ್ನಿ. ಒಣಗಿ ನಿಂತ ಸಸಿಗೆ ಮಳೆಯು ಚೇತನ ನೀಡುವಂತೆ ಜ್ಞಾನದ ಸುಧೆಯಷ್ಟೇ ನನಗೆ ಚೈತನ್ಯ ನೀಡುವ ಏಕೈಕ ಸಾಧನ. ದೈವಿ ಸಾಮರಸ್ಯಕ್ಕಾಗಿ ಹಾತುರವ ನನಗೆ ಅದು ಸಿಗದಿದ್ದರೆ ಚಿಂತೆಯಿಲ್ಲ. ನಿಮ್ಮ ಸತ್ಸಂಗ ಸಿಕ್ಕರೂ ಎಷ್ಟೋ ಸಮಾಧಾನ. ಮಳೆಯಾಗದಿದ್ದರೂ ವಾತಾವರಣ ತಂಪಿದ್ದರೆ ಹೇಗೋ ಸಸಿಯು ಜೀವ ಹಿಡಿದುಕೊಂಡಿರುವಂತೆ ನನ್ನ ಆದರ್ಶಗಳು ಬದುಕಿರುವವು. ಬೇಡ ತಾಯಿ, ರಾಜಾಜ್ಞೆಯನ್ನು ಉಲ್ಲಂಘಿಸುವುದೂ ಸಿಡಿಲಿನ ಅಪ್ಪುಗೆಗೆ ನಿಲ್ಲುವುದೂ ಒಂದೇ. ಕಿರಿಯ ಜಂಗಮನೋರ್ವ ನುಡಿದ. ಇಲ್ಲ ಶರಣರೇ, ಇದು ರಾಜಾಜ್ಞೆ ಇರಲಿಕ್ಕಿಲ್ಲ. ಯಾರೋ ಪಟುಭಟರ ಉದ್ಧಟತನವಿರಬೇಕು. ನನಗಾಗಿಯಾದರೂ ತಾವು ದಯಮಾಡಿಸಿರಿ. ಈ ಕಂದನ ಮೇಲೆ ಅಷ್ಟು ಕರುಣೆ ಇಲ್ಲವೇ? ನಿನ್ನೆಯ ಅನುಭವಗೋಷ್ಠಿ ಅರ್ಧವಾಗಿತ್ತು. ಈ ವಿಷಯವನ್ನು ಇಂದು ಪೂರೈಸಬೇಕೆಂದು ನಾನು ನಿನ್ನೆಯೆಲ್ಲ ಕನಸು ಕಂಡಿರುವೆ. ದುಃಖ ತಪ್ತಳಾಗಿ ನುಡಿದು ನಿಂತಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 35ನೇ ಅಧ್ಯಾಯದ ಮೊದಲ ಅರ್ಧ ಭಾಗ. ಮುಂದುವರಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.